ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಅವರೆಕಾಳಿನ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೇನೆ ನೋಡ್ರಿ. ಇವಾಗ ನೋಡ್ರಿ, ಒಂದು ಬಟ್ಲಾಗಷ್ಟು ನಾನು ಬನ್ಸಿ ರವೆ ತೊಗೊಂಡೇನಿ. ಇಲ್ಲಿಗೆ ಕೇಸರಿ ರವಾನು ಕೂಡ ಅಂತಾರೆ ಇದಕ್ಕೆ. ಈಗ ಇದನ್ನ ಹುರ್ಕೊಂಬಿಡೋಣ್ರಿ. ಇವಾಗ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಬಿಡೋಣ್ರಿ. ತುಪ್ಪ ಹಾಕಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕನೂ ಹುರ್ಕೊಂಬಿಡೋಣ್ರಿ. ಇದನ್ನು ಸಣ್ಣ ಉರಿಯಾಗ ಇದನ್ನ ಹುರ್ಕೋಬೇಕಾಕೈತಿ ಮತ್ತು ದಪ್ಪದ ಪಾತ್ರೆನ ಇಟ್ಕೋಬೇಕಾಕೈತಿ ನೋಡ್ರಿ. ಹಿಂಗಾಗಿ ಉಪ್ಪಿಟ್ಟು ನೀಟಾಗಿ ಬರ್ತೈತೆ ಅದು. ಈಗ ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಸ್ವಲ್ಪ ಘಮನೂ ಬರ್ಬೇಕು ಅದು ಅಲ್ಲಿ ತನಕನೂ ಉಪ್ಪಿಟ್ಟಿನ ರವಾವನ್ನು ಈ ರೀತಿ ಹುರ್ಕೊಂಬಿಡೋಣ್ರಿ. ಈಗ ನೀಟಾಗಿ ಇದನ್ನೇ ಹುರ್ಕೊಂಬಿಟ್ರೆ ಉಪ್ಪಿಟ್ಟು ಉದುರಾಗಿ ಚಲೋ ಹೊತ್ತಂಗೆ ಬರ್ತೈತೆ ನೋಡ್ರಿ ಅದು. ಈಗ ಸ್ವಲ್ಪ ಇದನ್ನ ಹುರಿ ಮುಂದೆ ನೀಟಾಗಿ ಹುರ್ಕೋಬೇಕಾಕೈತಿ. ಈಗ ನೋಡ್ರಿ, ಕಲರು ಕೂಡ ಚೇಂಜ್ ಆಯ್ತು. ಇವಾಗ ಇಷ್ಟು ಹುರ್ಕೋಬೇಕಾಕೈತಿ ನೋಡ್ರಿ. ಇವಾಗ ರವಾವನ್ನು ಕಲರ್ ಕೂಡ ಚೇಂಜ್ ಆಗೈತಿ. ಈ ರವಾವನ್ನು ಸೈಡಿಗೆ ಇಟ್ಕೊಂಬಿಡೋಣ. ಇವಾಗ ಉಪ್ಪಿಟ್ಟು ಮಾಡ್ಕೋಕೆ ರೆಡಿ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ, ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋಬೇಕಾದ್ರೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತೈತೆ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು, 2 ಚಟಪಟ ಅಂತ ಎಣ್ಣೆ ಒಳಗೆ ಸಿಡಿಬೇಕು ನೋಡ್ರಿ. ಅದಾದ ನಂತರ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕ್ಕೊತೇನೆ ನೋಡ್ರಿ. ಅದು ಕೂಡ ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕನೂ ಹುರ್ಕೋಬೇಕಾಕೈತೆ ರೀ. ಈಗ ನೋಡ್ರಿ, ಕಲರು ಚೇಂಜ್ ಆಯಿತು ಕಡಲೆಬೇಳೆದು ಉದ್ದಿನಬೇಳೆದು. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿ. ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊತೇನೆ. ಈಗ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಎಲ್ಲವನ್ನೂ ನೀಟಾಗಿ ಸಣ್ಣ ಉರಿಯಾಗ ಮಾಡ್ಕೋಬೇಕಾಕೈತಿ. ಈಗ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಚಲೋ ಹೊತ್ತಂಗೆ ಹುರ್ಕೊಂಡಿದ್ದಾಯ್ತು. ಸ್ವಲ್ಪ ಮೇಲೆ ಕಲರು ಕೂಡ ಚಲೋ ಹೊತ್ತಂಗೆ ಬಂದೈತಿ. ಇಷ್ಟು ಹುರ್ಕೋಬೇಕಾಕೈತ್ರಿ ನಾವು ಹಸಿಮೆಣ್ಸಿನ್ಕಾಯಿನ. ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊತೇನೆ ನೋಡ್ರಿ. ಈಗ ಶುಂಠಿ ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋದ್ರಿಂದ ರುಚಿ ಬರ್ತೈತೆ ಅದು ಉಪ್ಪಿಟ್ಟಿದ್ದು. ಈಗ ನೋಡ್ರಿ, ಶುಂಠಿ ಕೂಡ ಫ್ರೈ ಆಗಿದ್ದಾಯ್ತು. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಬಿಡೋಣ್ರಿ. ಒಂದು ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ತೊಗೊಂಡು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಈಗ ಕಲರ್ ಚೇಂಜ್ ಆಗಬೇಕದು ಉಳ್ಳಾಗಡ್ಡಿದು ಮತ್ತು ಸಾಫ್ಟ್ನ ಆಗ್ಬೇಕದು ಅಲ್ಲಿ ತನಕನೂ ಹುರ್ಕೊಂಬಿಡೋಣ್ರಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಚಲೋ ಹೊತ್ತಂಗನ ಹುರ್ಕೊಂಡಿದ್ದಾಯ್ತು. ಕಲರು ಕೂಡ ಚೇಂಜ್ ಆಗೈತೆ ನೋಡ್ರಿ. ಇವಾಗ ಒಂದು ಟೊಮೆಟೊನ ಹಾಕ್ಕೊಂಬಿಡೋಣ್ರಿ. ಟೊಮೆಟೊನ ಹಾಕಿದ ಮೇಲೆ ನೀಟಾಗಿ ಇದನ್ನು ಕೂಡ ಸಾಫ್ಟ್ ಆಗ್ಬೇಕದು ಟೊಮೆಟೊನು ಅಲ್ಲಿ ತನಕನೂ ಹುರ್ಕೊಂಬಿಡೋಣ್ರಿ. ಸಾಫ್ಟ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ಸ್ವಲ್ಪ ಹುರ್ಕೊಂಬಿಡೋಣ್ರಿ. ಈಗ ನೋಡ್ರಿ, ಟೊಮೆಟೊನು ಕೂಡ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಹಸಿ ಬಟಾಣಿ ಹಾಕ್ಕೊತೇನೆ ನೋಡ್ರಿ. ಇಲ್ಲಿಗೆ ಅದನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಚಲೋ ಹೊತ್ತಂಗನ ಫ್ರೈ ಮಾಡ್ಕೊಂಬಿಡೋಣ್ರಿ ಹಸಿ ಬಟಾಣಿನ. ಈಗ ನೋಡ್ರಿ, ಹಸಿ ಬಟಾಣಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಉಗಾದಾಗ ಸ್ವಲ್ಪ ಬೇಯಿಸ್ಕೊಂಬಿಡೋಣ್ರಿ ಬಟಾಣಿಯನ್ನು. ಈಗ ನೋಡ್ರಿ, ಹಸಿ ಬಟಾಣಿ ಆಗಿರೋದ್ರಿಂದ ಲಘುನ ಬೆಂದು ಬಿಡ್ತೈತೆ ನೋಡ್ರಿ ಅದು. ಈಗ ಅವ್ರೆಕಾಳು ಹಾಕ್ಕೊಂಡ್ರಿ. ಈಗ ನೋಡ್ರಿ, ಅವ್ರೆಕಾಳನ್ನು ಹಾಕ್ಕೊಂತೇನೆ ನಾನೀಗ. ಇದನ್ನು ಕೂಡ ನೀಟಾಗನ ಸ್ವಲ್ಪ ಹುರ್ಕೊಂಬಿಡೋಣ್ರಿ. ಈ ರೀತಿ ಸ್ವಲ್ಪ ಇಳಿಯವ ತೊಗೊಂಡ್ರೆ ನಾ ಭಾಳ ಇಳಿಯವ ತೊಗೊಂಡಿನಿ, ಹೀಗಾಗಿ ಲಘುನ ಫ್ರೈ ಆಗಿಬಿಡ್ತಾವ್ರಿ ಈಗ ನೀಟಾಗನ ಇದೇ ರೀತಿನ 1 ನಿಮಿಷ ಹುರ್ಕೋಬೇಕಾಕತ್ರಿ ನಾವು ಅವ್ರೆಕಾಳನ್ನು. ಈಗ ನೋಡ್ರಿ, ನೀರು ಹಾಕ್ಕೊಂಬಿಡೋಣ. ಈಗ ನಾನು 1 ಬಟ್ಲು ರವೆ ತೊಗೊಂಡ್ರೆ 2 ಬಟ್ಲು ನೀರು ಹಾಕ್ಕೊತೇನೆ ನೋಡ್ರಿ. ಈಗ ನೋಡ್ರಿ, ನೀರು ಹಾಕ್ಕೊಂಡಿದ್ದು ಆಯ್ತು. ಇದನ್ನು ಸ್ವಲ್ಪ ಕುದಿ ಹಾಕಿ ಬಿಟ್ಬಿಡೋಣ್ರಿ. ಇವಾಗ ನೋಡ್ರಿ, 1 ಚಮಚ ನಾನು ಸಕ್ಕರೆ ಹಾಕ್ಕೊತೇನೆ ನೋಡ್ರಿ. ಈಗ ಸಕ್ಕರೆ ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣನ್ರಿ. ಹಾಕಿ ನೀಟಾಗಿ ಕುದಿ ಹಾಕಿ ಬಿಟ್ಬಿಡೋಣ್ರಿ ಇದನ್ನ. ಈ ಸ್ವಲ್ಪ ಕುದಿ ಬಂದ ಮ್ಯಾಗ ನಾವು ರವೆ ಹಾಕೋಕೆ ಸರಿ ಆಕೈತಿ. ಈಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ನಾವು ರವೆ ಹಾಕಬೇಕಾಕೈತೆ ರೀ. ಈಗ ನೋಡ್ರಿ, ಚಲೋ ಹೊತ್ತಂಗೆ ಕುದಿಯೈತಿ. ಸ್ವಲ್ಪ ಟೇಸ್ಟ್ ನೋಡ್ಕೊಂಡಿದ್ದು ಆಯ್ತು. ಇವಾಗ ಕುದಿಯಾಕೆ ಕುಂದೈತಲ್ಲ, ಇವಾಗ ರವೆ ಹಾಕ್ಕೊಂಬಿಡೋಣ್ರಿ ನಾವು. ಎಲ್ಲ ರವೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಇದನ್ನ ಭಾಳ ಉದುರು ಬರ್ತೈತೆ ನೋಡ್ರಿ. ಇದು ಭಾಳ ಟೇಸ್ಟಿನೂ ಹಾಕೈತಿ ಇದು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ, ರವೆ ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಕುದಿಯಾಕೆ ಕುಂತೈತೆ ನೋಡ್ರಿ. ಇವಾಗ ಮುಚ್ಚಳ ಮುಚ್ಚಿ ಇದನ್ನ ಬಿಟ್ಟು ಬಿಡ್ಬೇಕು ರೀ 1 ನಿಮಿಷ. ತಿರ್ವಾಕ್ ಹೋಗ್ಬಾರ್ದು, ಅದು ತಾನೇ ಬೆಂದು ಬಿಟ್ಟಿರ್ತೈತೆ ಅದು. ಚಲೋ ಹೊತ್ತಂಗೆ ಹುರಿಯೋದ್ರಿಂದ ಭಾಳೇನು ಟೈಮ್ ತೊಗೋದಿಲ್ಲ ರೀ. ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಚಲೋ ಹೊತ್ತಂಗನ. ಈಗ ನೋಡ್ರಿ, ಮಿಕ್ಸ್ ಆಗಿದ್ದಾಯ್ತು. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಣ್ಣ ಉರಿಯಾಗನ ಇದನ್ನು ಮಾಡ್ಕೋಬೇಕಾಕೈತೆ ನೋಡ್ರಿ. ಯಾಕಂತಂದ್ರೆ ಎಲ್ಲ ರೆಡಿ ಆಯ್ತಲ್ಲ, ಈಗ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಸಣ್ಣ ಉರಿಯಾಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇವಾಗ ರೆಡಿ ಆಯ್ತು ನೋಡ್ರಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಿಗೆ. ಮತ್ತು ಇವಾಗ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಬಿಡೋಣ್ರಿ ಲಾಸ್ಟಿಗೆ. ಈಗ ಲಿಂಬೆ ಹಣ್ಣಿನ ರಸ ಹಿಂಡಿದ ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇದನ್ನ.
ಈಗ ನೋಡಿರಿ ಉದುರಾಗಿ ಈಗ ಕಾಣ್ಸಾಕೊಂಡೈತದು. ಇನ್ನೊಂದು ಸ್ವಲ್ಪ ಬಿಟ್ಟುಬಿಟ್ರೆ ಸ್ವಲ್ಪ ಮುಚ್ಚಳ ಇಟ್ಬಿಟ್ರಂಕ್ರು ಇನ್ನೂ ಉದುರಾಗಿ ತಿನ್ನೋಕೆ ಅಷ್ಟು ಟೇಸ್ಟಿ ಆಕೈತೆ ನೋಡಿರಿ. ತುಪ್ಪ ಮತ್ತು ಸೇವು ಮತ್ತು ಹಸಿ ಕೊಬ್ಬರಿ ಹಾಕ್ಕೊಂಡು ತಿನ್ಬೇಕು, ಮಸ್ತ್ ಸೂಪರಾಗಿರ್ತೈತೆ ನೋಡಿರಿ. ಈಗ ನೋಡಿರಿ ರೆಡಿ ಆಯ್ತು ಈ ಒಂದು ಅವರೆಕಾಳಿನ ಉಪ್ಪಿಟ್ಟು. ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆಯೇ ನನ್ನದೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.